ಮತ್ತೊಂದು ಹಿಂದುತ್ವ ಆಧಾರದ ಮೇಲೆ ಪಕ್ಷ ಕಟ್ತೀನಿ ಅಂತ ಹೊಸ ಪಕ್ಷ ವಿಚಾರ ಏನು? ನೋಡಿ, ನಾವು ಯಾವುದೂ ಪಕ್ಷದ ಕಟ್ಟೋರಲ್ಲ. ನಮ್ಮ ಪಕ್ಷವನ್ನೇ ರಿಪೇರಿ ಮಾಡ್ತೀವಿ. ನಮ್ಮ ಪಕ್ಷ ಹಿಂದುತ್ವದಿಂದ ಏನು ದೂರ ಸರಿದತ್ಲ ಮತ್ತು ಹಿಂದುತ್ವ ಕಡೆ ತೊಗೊಂಬರ್ತೀವಿ. ನಮಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮ್ಯಾಗ ವಿಶ್ವಾಸ ಇದೆ. ಅವ್ರ ಮೇಲೆ ನಮ್ಮ ವಿಶ್ವಾಸ ಇರೋದು BJP ಮೇಲಿದೆ. ನಾವು ಯಡಿಯೂರಪ್ಪನ ಮ್ಯಾಗ ವಿಶ್ವಾಸ ಇರಲಿಕ್ಕಿಲ್ಲ, ವಿಜೇಂದ್ರ ಮ್ಯಾಗ ವಿಶ್ವಾಸ ಇರಲಿಕ್ಕಿಲ್ಲ. ಆದರೆ ನಾವು ಭಾರತೀಯ ಜನತಾ ಪಾರ್ಟಿ ಮೇಲೆ ವಿಶ್ವಾಸ ಇದೆ, ನಮ್ಮ ನರೇಂದ್ರ ಮೋದಿಯವರ ಮೇಲೆ ವಿಶ್ವಾಸ ಇದೆ. ಅಟಲ್ ಬಿಹಾರಿ ವಾಜಪೇಯಿ ಅದ್ವಾನಿ ಕಟ್ಟಿದಂಥ ಪಕ್ಷದ ಕಾರ್ಯಕರ್ತರು ನಾವು ಯಾವ ಕಾಲಕ್ಕೂ BJP ಬಿಟ್ಟು ಹೋಗೋದಿಲ್ಲ. BJP ಏನು ಹಿಂದುತ್ವದಿಂದ ದೂರ ಆಗೈತಲ್ಲ ಅದು ಮತ್ತೆ ಹಿಡ್ಕೊಂಡು ತಂದು ನಿಂದಿರ್ಸೋದು ಅಷ್ಟೇ. ಅದು ಕೇಂದ್ರ ಹೈಕಮಾಂಡ್ ನಿರ್ಣಯ ಮಾಡಬೇಕು. ಹಿಂದುತ್ವ ಆಧಾರದ ರಾಜಕಾರಣಿಗಳನ್ನೇ ಪ್ರೊಟೆಕ್ಟ್ ಮಾಡಿದ್ರೆ ಮಹಾರಾಷ್ಟ್ರದಾಗ ಬರಬೇಕಾದ್ರೆ ಹಿಂದುತ್ವದ ಆಧಾರ ಮೇಲೆ, ಉತ್ತರ ಪ್ರದೇಶದಲ್ಲಿ ಹಿಂದುತ್ವದ ಆಧಾರ ಮೇಲೆ, ಆಸಾಂ ಹಿಂದುತ್ವದ ಆಧಾರ ಮೇಲೆ, ರಾಜಸ್ಥಾನ್ ಹಿಂದುತ್ವದ ಆಧಾರ ಮೇಲೆ, ಮಧ್ಯಪ್ರದೇಶ ಹಿಂದುತ್ವದ ಆಧಾರ ಮೇಲೆ, ದಿಲ್ಲಿ ಹಿಂದುತ್ವ ಆಧಾರ ಮೇಲೆ, ಮತ್ತು ಕರ್ನಾಟಕನೂ ಹಿಂದುತ್ವ ಆಧಾರ ಮೇಲೆ BJP. ಹೌದು, ನೀವೇನೂ ಮಾಡಲಿಲ್ಲಲ್ಲ, ಹಿಂದೂ ಕಾರ್ಯಕರ್ತರು ಹೊಡೆದ್ರಲ್ಲ, ಕಠಿಣ ಕ್ರಮ ಕೈಗೊಳ್ಳಲಾಗುವುದಕ್ಕೆ ನಿಮ್ಮ ಒಂದು ಡೈಲಾಗ್ ಬಿಟ್ಟರೆ ಏನು ಮಾಡಿದ್ರಪ್ಪ ಹಿಂದೂಗಳಿಗೆ? ಶಿವಮೊಗ್ಗದಾಗ ಔರಂಗಜೇಬನ ದೊಡ್ಡ ಕಟೌಟ್ ಹಾಕಿದ್ರು, ವೀರ್ ಸಾವರ್ಕರ್ ಇದನ್ನು ಮೂರ್ತಿಗೆ ಅಪಮಾನ ಮಾಡಿದ್ರು. ನೀವು KG ಹಳ್ಳಿ DG ಹಳ್ಳಿ ಒಳಗೆ ಪೊಲೀಸ್ ಸ್ಟೇಷನ್ ಬೆಂಕಿ ಹತ್ತದ ನಮ್ಮ ಗೃಹ ಮಂತ್ರಿ ಮುಖ್ಯಮಂತ್ರಿ ಅವರು ಕಠಿಣ ಕ್ರಮ ತಗೊಳ್ತೀನಿ ಅಂದರು. ಹಿಂಗಾಗಿ ಹಿಂದೂ ಕಾರ್ಯಕರ್ತ ನಾರಾಜ್ ಆದರೂ ಅವ್ರ ಮನೆ ಕೂತರು, BJP ಹೋಯ್ತು. ಈಗ ಹಿಂದೂಗಳಿಗೆ ಈ ರಾಜ್ಯದಲ್ಲಿ ರಕ್ಷಣೆ ಕೊಡೋದು BJP ಬಿಟ್ಟರೆ ಯಾವುದೂ ಇಲ್ಲ. ನಾವು BJPನ ಶಕ್ತಿಯುತ ಮಾಡಬೇಕಾದ್ರೆ BJPಯಲ್ಲಿ ಹಿಂದುತ್ವ ನಾಯಕತ್ವ ಬೇಕು. ಹಾಗೆ ನಾಟು ದುರಂಕಾರ ಅಹಂಕಾರ ಇಲ್ಲ. ಯಾರೇ ಬರಲಿ ಹಿಂದುತ್ವದ ಪರ ಗಟ್ಟಿ ಮಾತಾಡಿರ್ಬೇಕು. ಬರೀ ಇಲೆಕ್ಷನ್ದಾಗ ಗಟ್ಟ ಮಾತಾಡಿ ತೀವ್ರವಾಗಿ ಖಂಡನೆ ಮಾಡುವಂಥ ಯೋಗ್ಯ ನನ್ನ ಮಕ್ಕಳು ಬೇಕಾಗಿಲ್ಲ. ಅದು ಅವ್ರನ್ನೆಲ್ಲ ಕಿತ್ತು ಹಾಕ್ತಾರೆ ಹೇಳ್ರಿ. ಮ್ಯಾಗಿನವ್ರು ಗುರ್ತಾಗೈತೆ. ಅವ್ರನ್ನೇ ಮುಂದುವರ್ಸಿದ್ರೆ 30 ಬರ್ತಾವ ಹೇಳ್ಯಾರ.